ಕಷ್ಟನೋ ಸುಖನೋ ಜಮೀನು ಉಳಿಸ್ಕೊಳ್ರಿ, ನಾಳೆ ನೀವೇ ರಾಜ ಆಗ್ತೀರ. ಇಲ್ಲ ಅಂತಂದರೆ ಬೇರೆಯವ್ರು ಆಗ್ತಾರೆ ರಾಜ ಅಷ್ಟೇ. ನೆಡ್ಲೆ ಕಡ್ಡಿ ರೇಷ್ಮೆ ಹುಳು ಬೆಳೀತಾರೆ. ಆಮೇಲೆ ಗೊತ್ತಿಲ್ಲದಿರೋರ್ಗೆ ಮಾತ್ರ ಹೇಳ್ತಿರೋದು, ಗೊತ್ತಿರೋರು ಯಾರು ಕಮೆಂಟ್ ಹಾಕ್ಬಿಟ್ರಿ ದಯವಿಟ್ಟು, ಈಗಲೇ ಹೇಳ್ತಾ ಇದ್ದೀನಿ, ನೋಡ್ಕೊಬಿಡಿ. ಇದು ಆಲ್ಮೋಸ್ಟ್ ನಮ್ಮ ಚನ್ನಪಟ್ಟಣ, ರಾಮನಗರ, ಮಂಡ್ಯ, ಮದ್ದೂರು ಆಲ್ಮೋಸ್ಟ್ ಇಲ್ಲೇ ಜಾಸ್ತಿ ಬೆಳೆಯೋದು. ಕನಕಪುರ ಸೈಡು ಕೂಡ ಬೆಳೀತಾರೆ. ಅತಿ ಹೆಚ್ಚು ಬೆಳೆಯೋದು ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಮದ್ದೂರು ಈ ಕಡೆನೇ ಜಾಸ್ತಿ ಬೆಳೆಯೋದು. ಇದನ್ನ ಬೇರೆ ಕಡೆನೂ ಬೆಳೀತಾರೆ, ಬಟ್ ನನಗೆ ಗೊತ್ತಿಲ್ಲ ಅಷ್ಟೇನೆ. ಈ ವಿಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲದೆ ಇರೋರ್ಗೆ. ಗೊತ್ತಿರೋರು ಯಾರು ಬೇಜಾರು ಮಾಡ್ಕೊಂಡ್ಬೇಡಿ. ನಮ್ಮ ಚೋಟಾ ಗ್ಯಾಂಗ್ನೆಲ್ಲ ಗದ್ದೆ ಹತ್ರ ಕರ್ಕೊ ಬಂದ್ವಿ. ಇದ್ರ ಫುಲ್ ವಿಡಿಯೋ ಎಲ್ಲ ಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಗೈಸ್, ನೋಡಿ. ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ. ಎಳ್ನೀರು ಕಳ್ರು ಬಂದ ಬುಕ್ಕ ಬಂದ ಬರೀ ಇಂಥದೆಯ. ಹಾಂ, ಇದು ನನ್ನ ಮಗ ನೆಟ್ಟಿರೋ ಮರ. ಹೌದಾ? ಏನ್ಲ ಬುಕ್ಕ ಅದು ಹಾ ಅಲ್ಲಿ ಅದು ಹಿಂದೆ ಐತಲ್ಲ, ಅದು ಸಿರಿ ನೆಟ್ಟದ್ದು. ಅದಕ್ಕೆ ಅವ್ಳು ಬೆಳ್ದಂಗೆ ಒಣಕಬಿಟ್ಟದ್ದು. ನೋಡ್ದ ಬುಕ್ಕ ಅಲ್ಲೇ ಬಡೇ ಇದ್ನೆ. ಆಮೇಲೆ ಇನ್ನೊಂದು ಮಾಹಿತಿ ಅಂದ್ರೆ, ಮಕ್ಳಿಗೆ ಯಾವತ್ತೂ ಮೊದಲನೇ ವರ್ಷದ ಬರ್ಡೇ ಅಥವಾ 2ನೇ ವರ್ಷದ ಬರ್ಡೇ ಆದಾಗ ತೆಂಗಿನ ಮರ ನಡೆಸ್ಬೇಕಂತೆ. ತೆಂಗು ಹೇಳ್ಕಂತೆ, ನಾನು 7 ವರ್ಷ ಸಾಕು, ನಾನು ನಿನ್ನ 7 ತಲೆಮಾರು ಸಾಕ್ತೀನಿ ಅಂತ. ಹಂಗೆ ಮಕ್ಳನ್ ಕೈಲೂ ಅಷ್ಟೇ ಕಲ್ಪವೃಕ್ಷನ ನಡೆಸಿದ್ರೆ ಅವ್ರ ಭವಿಷ್ಯನೂ ಅಷ್ಟೇ ಉಜ್ವಲವಾಗಿರ್ತದೆ ಅಂತ ಹೇಳ್ತಾರೆ. ಯಾರಾದ್ರೂ ಬರ್ಡೇ ಗಿಡ್ಡೆ ಮಾಡಿದಾಗ ಎಷ್ಟೊಂದು ಖರ್ಚು ಮಾಡ್ತೀರೋ, ಒಂದು ತೆಂಗಿನ ಸಸಿನ ನೆಟ್ರೆ ಅಷ್ಟೇ ಒಳ್ಳೇದು. ತೆಂಗಿನ ಸಸಿ ಒಂದೇ ಅಂತಲ್ಲ, ಆದಷ್ಟು ಗಿಡಗಳನ್ನೆಲ್ಲ ಬೆಳೆಸಿ. ಮತ್ತು ಎಲ್ಲೂ ಯಾರು ನಿಮ್ಮ ಜಮೀನುಗಳ್ನಂತೂ ದಯವಿಟ್ಟು ಮಾರಕ್ಕೆ ಹೋಗ್ಬೇಡ್ರಿ. ಹಳ್ಳಿಗಳ್ಗೆ ಬಂದಾಗ ಒಂಥರ ನೆಮ್ಮದಿ ಸಿಗುತ್ತೆ. ಯಾರು ಕೂಡ ಜಮೀನನ್ನ ಮಾರಬೇಡಿ ಅಷ್ಟೇ ನಾನು ಹೇಳೋದು. ಕಷ್ಟನೋ ಸುಖನೋ ಜಮೀನು ಉಳಿಸ್ಕೊಳ್ರಿ, ನಾಳೆ ನೀವೇ ರಾಜ ಆಗ್ತೀರ. ಇಲ್ಲ ಅಂತಂದರೆ ಬೇರೆಯವ್ರು ಆಗ್ತಾರೆ ರಾಜ ಅಷ್ಟೇ. ಒಂಬಾಳೆ ಕಡ್ದೈತೆ. ಇದು ಮೊದಲೇ 1-2 ಕಡ್ದಿ ಬಿಟ್ಟಿಲ್ಲ. ಈ ಸತಿ ಒಂದು ಬಂದರೆ ನೋಡ್ಬೇಕು. ಸುಮಾರು ಒಂಬಾಳೆ ಕಡ್ದಿ ಹೋಗ್ಬಿಟ್ಟವೆ. 2-3 ಒಂಬಾಳೆ ಕಡ್ದವೆ. ಇದೇನು ಗೊನೆ ಕಟ್ಟಾಗೈತಾ? ಇದು ಕಟ್ ಮಾಡಿರೋಂಗದೆ. ಇದು ಅದು ಒಂಬಾಳೆ ಝೂಮ್ ಮಾಡೋದು. ಇಲ್ಲೊಂದು ಇಲ್ಲ ಹೊಡೆದದೆ. ಅಯ್ಯೋ ನೋಡಿ ತೋ ಹೆಂಗೆ ಹೋಯ್ತವೆ. ನೀರು ನಿಲ್ಲಿಸ್ಬಿಟ್ಟವ್ರೆ. ಯಾರ್ಯಾರು ತಿಕ್ಕ ತೊಳೆದಿದ್ರು, ಯಾರ್ಯಾರು ರಸ ತೊಳೆದಿದ್ರು. ಅಯ್ಯೋ ದೇವ್ರೇ, ಯಪ್ಪೋ ಏನು ಗೊತ್ತಾ, ಇವಾಗ ನಾನು ಅದೇ ನೀರಲ್ಲೇ ಇಳಿಬೇಕು. ಚಲೋ ನಾವು ನೀರಿಗೆ ಇಳಿಮ. ಯಾರ್ಯಾರೋ ಹಣ್ಣು ತೊಳೆದಿದ್ರು, ಗಿಂಡು ತೊಳೆದಿದ್ರು. ಇಳಿರತ್ತಗೆ ಕೌಲಿಗೆ ಇಳಿರಿ ಕೌಲಿಗೆ. ನೋಡು ಹೇಳಲೆ ಇನ್ನೊಂದ್ಸರಿ ಹೇಳ್ಬಿಡು. ನಾವ್ ಅಲ್ಲಿ ಬಾವಿ ತೋರಿಸ್ತಲ್ಲ ಆಗ್ಲೇನೆ. ಇವಳು ಕಳ್ಳಿ ಇಲ್ಲಿ ತೂತ್ ಮಾಡ್ಕೊಂಡ್ರೆ ಇರ್ರಿ, ಇನ್ನೊಂದ್ ಸ್ವಲ್ಪ ತೋರಿಸ್ತೀನಿ. ಕಳ್ತನ ಅಲ್ಲ ಕಣೆ, ಗೌರ್ಮೆಂಟ್ ಮೇಲ್ಗಡೆಯಿಂದ ನಾವು ಪಂಪ್ ಹೊಡಿಬಾರ್ದು. ಎಲ್ಲಾರು ಹಿಂಗೆ ಮಾಡೋದು. ಸಾಲಿಗೆ ನೀರು ಬಿಡೋದೇ ಬೆಳೆ ಬೆಳೆಯುತ್ತೆ ಅಲ್ವಾ? ಇವ್ರು ನೋಡು, ಇಲ್ಲಿ ಒಂದು ತೂತೈತೆ, ಅಲ್ಲಿಂದ ಒಂದು ಕಟ್ಟೆ ಬಿಡ್ಕೋತಾರೆ. ಇವ್ರಿಗೆ ನೋಡು, ನಾವು ಕೆಳಗಡೆನೆ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಎಷ್ಟು ನೀರು ಕಮ್ಮಿ ಆದ್ರೂ ಅಲ್ಲಿ ನೀರು ಬಂದ್ಬಿಡುತ್ತೆ. ಬೇರೆಯವರು ಸ್ವಲ್ಪ ಮೇಲಕ್ಕೆ ಮಾಡ್ಕೊಂಡವ್ರಂದ್ರೆ ಅವ್ರಿಗೆ ಜಾಗ ಸಿಕ್ಕಿಲ್ಲ ಪಾಪ, ಹಂಗಾಗಿ ಅಲ್ಲಿ ಮೇಲ್ ಮಾಡ್ಕೊಂಡವ್ರೆ ನೋಡಿ. ಓ ಅಲ್ಲಿ ಬಲೆ ಹಾಕೋರೆ, ಮೀನ್ ಹಿಡಿತವ್ರೆ. ಮೀನಾ ಆ ಗದ್ದೆಗೆ ಹೋಗ್ಬೇಕು ಅಂದ್ರೆ 2 ಕಿಲೋಮೀಟರ್ ಮತ್ತೆ ಬಳಸ್ಕೊ ಬರ್ಬೇಕು. ಕಾಲಲ್ಲಿ ನೀರು ಕಮ್ಮಿ ಆದ್ರೆ ನಾವು ಇಲ್ಲಿಂದ ಇಳಿದು ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಮೀನು ಹಿಡಿತವ್ರೆ. ಮೀನು ಆದರೂ ಮಂಡ್ಯಕ್ಕೆ ಬಂದು ಮಂಡ್ಯದ ನೀರು ಸಿರಿ ಬೇಡ, ನೀರಲ್ಲೆಲ್ಲ ಆಡ್ಬೇಡ್ರಿ, ಚೆನ್ನಾಗಿಲ್ಲ ನೀರು. ಬಟ್ಟೆ ತಾವು ಮಾಡ್ಕೊಬೇಡ ಟೋಟು. ನಮ್ಗೆ ಇವಾಗ ಮನೆಯಲ್ಲಿ ಐತೆ, ಆದ್ರಿಂದ ಮನೇಲೆ ನಿನ್ನೆ ಬಟ್ಟೆ ಹಾಕೊಳ್ಳೋದು ಎಲ್ಲ ಮಾಡ್ಕೊಂತೀವಿ. ಮೊದಲು ಬಟ್ಟೆ ತಗೊಬಂದ್ಬಿಡು, 10 ವರ್ಷ ಅಲ್ಲ, ಈ ತರ ತಿನ್ಬಿಡು. ಈ ತರ ಕಟ್ಟೆ ಹಾಕೋ ಕಡೆ ಹುಡಿಕೊಬಂದ್ ಬಟ್ಟೆ ಹಾಕೊಂಡೈತಿದ್ವಿ. ಯಾಕಂದ್ರೆ ಅವಾಗ ನೀರು ಅಲ್ಲೊಂದು ಐತೆ. ನನ್ನ ಇಲ್ಲಿ ಬರೋದೇನೆ ಕಾವಲಿಗಳಲ್ಲಿ ನೀರು ಇರ್ತದೆ, ಆರಾಮಾಗಿ ಜಾಲಿ ಮಾಡ್ಕೊಂಡಿರ್ಬೋದು ಅಂತ. ಮೀನು ಸಿಕ್ಬಿಡ್ತದ ನಿಮ್ಗೆ. ಮೀನು ದೊಡ್ಡ ಮೀನುಗಳು ಸಿಗಲ್ಲವೇ ಇಲ್ಲಿ? ಯಾವಾಗ? ಎಷ್ಟಪ್ಪದು? ಏನ ಮೀನಾ? ಮೀನಿದ್ರೆ ಹಿಡಿಯಕ್ಕೆ ಹೇಳು.
ಈ ನೀರಲ್ಲಿ ಆಡ್ಬಿಡು ತುರ್ಕೆ ಬಂದ್ಬಿಡ್ತದ. ಲೇ ಬಾಲಲ್ಲ ಇವೆಲ್ಲ ಸಣ್ಣ ಸಣ್ಣ ಮೀನುಗಳು ಕಣ. ಯಾರು ಸದ್ದಾರಮ್ಮ ಯವ್ವ ಈ ಬಿಸಿಲಲ್ಲಿ ಸುಮಾರು ಜನ ಎಲ್ಲ ಸುಮಾರು ಜನ ಈ ಜೋಡಿಗೆ ಬರ್ದೇನೆ ಗಾವಲಿ ಹೋಗ್ತಾ ಇರುತ್ತೆ. ಅವಾಗ ಈ ಜೋಡಿಯಾಗಿ ಬರ್ತಿರೋ ಹೊರಗಡೆಯಿಂದ ದಯವಿಟ್ಟು ಆ ತರ ಕೆಲಸ ಮಾಡಬೇಡಿ. ಯಾಕಂದ್ರೆ ಈ ತರ ಪೂರ್ತಿ ಸಿಮೆಂಟ್ ಆಗಿದೆ. ನಿಮ್ಗೆ ಇಲ್ಲಿ ಹತ್ತದಕ್ಕೆ ಗ್ರಿಪ್ ಸಿಗಲ್ಲ. ನಿಮ್ಗೆ ಆ ನೀರ್ ಫೋರ್ಸ್ ಹೋಗ್ತಾ ಇರುತ್ತೆ, ಅವಾಗ ಹತ್ತಕ್ಕೆ ಗ್ರಿಪ್ ಸಿಗಲ್ಲ. ದಯವಿಟ್ಟು ಪೂರ್ತಿ ಯಾರಿಗೆ ಈ ಜೋಡಿಯಾಗಿ ಬರುತ್ತೆ ಅವ್ರು ಮಾತ್ರ ದಯವಿಟ್ಟು ಇಳಿರಿ. ಮತ್ತೆ ಸೇಫ್ಟಿ ಇರೋ ಜಾಗ ಕಡೆ ಇಳಿರಿ. ಈ ತರ ಎಲ್ಲ ಇಳಿಬೇಡಿ. ಇಲ್ಲಿ ನೀರ್ ಕಮ್ಮಿ ಇದೆ, ನಾವ್ ಇಳಿದು ಈಗ ಆ ಕಡೆ ಹೋಗ್ತಾ ಇದೀವಿ. ಬಾ ಅಲ್ಲಿ ನಿನ್ ಕಂಡ ಅಲ್ಲೈತೆ. ಏ ಬಾ ಹಾಂ ಏನದು ರಾಗಿ. ಇದು ನಮ್ಮ ಅಕ್ಕಾರ್ದು ಕಬ್ಬು, ಬೇರೆಯವ್ರು ಕೊಟ್ಟವ್ರೆ ಕಬ್ಬ. ನೀಟಾಗೆ ಇದಾಕಿಲ್ಲ ಅನ್ಸುತ್ತೆ ಅವರು, ಯೂರಿಯಾ ಗೊಬ್ಬರ. ಓಹೋ ದೊಡ್ಡ ಮಾವರೇ ಚಿಕ್ಕ ಮಾವರೇ. ಚಿಕ್ಕ ಮಾವ ರೆಡಿ ಮಾಡಿಸ್ತಾ ಇದ್ದಾರೆ. ಬಂಡೆ ಗಿಂಡೆ ಎಲ್ಲ ಎತ್ತಾಕಿಸ್ತಾ ಇದ್ದಾರೆ. ಒಂದೇ 20 ಕೋಟಿ ಇರೋದು 1 ಎಕರೆ ಮಾಡ್ತಾ ಇದ್ದಾರೆ. ಓಹೋ ಹೋ ಹೋ ಚೆನ್ನಾಗಿದ್ದೀರಾ? ಹಾ ನಡ್ಕೊಂಡು ಬಂದ್ವಿ. ಲೋಟ ಇಲ್ಲ ಗೆಡ್ಡೆ ಎಲ್ಲ ಕಿಳ್ಸಾಕ್ಬಿಟ್ರ ಮಾವ ಇದ್ರದ ಬೇಡ ಅಂತ. ಜ್ಯೂಸ ಅಯ್ಯೋ ಈಗ ಎಳ್ನೀರು ಕುಡ್ದ. ಈಗ ಎಳ್ನೀರು ಕುಡ್ದಿದ್ವಿ. ಈಗ ಬೇಡ ಬೇರೆ ಪಾಪ ನಮಗೋಸ್ಕರ ಜ್ಯೂಸ್ ಕೊಡ್ತಾವ್ರೆ. ಕಪ್ ತಿನ್ನೋದು ತೋರಿಸ್ತೀನಿ, ಅದು ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಇದನ್ನ ತೋರಿಸ್ತಾ ಇರೋದು. ಆಮೇಲೆ ತಿನ್ನೋರು ಕೂಡ ನನಗೆ ಗೊತ್ತು ಹಾಗೆ ಹೀಗೆ ಅಂತ ಕಮೆಂಟ್ ಹಾಕ್ಬಿಡ್ರಿ. ಕೆಲವೊಬ್ಬೊಬ್ರು ಗೊತ್ತಿರಲ್ಲ ಕಬ್ಬ ಸುಲ್ಸ್ಕೊಂಡು ಹೆಂಗ್ ತಿನ್ಬೇಕು ಅಂತ. ಜ್ಯೂಸ್ ಕುಡ್ದು ಅಭ್ಯಾಸ ಇರುತ್ತೆ, ಅವ್ರಿಗೆ ಮಾತ್ರ ಇದು. ಇಲ್ಲೇ ಇದ್ಬಿಡು. ದಿನ ಒಬ್ಬೊಬ್ರ ಮೇಲೆ ಇದೆ ಗೊತ್ತಾಯ್ತಾ ಏನ್ ತಿನ್ನೋದ ಮಾಡ್ಕಾದಲ್ಲಿ ಕೂತ ಮನೆ ಹಿಡ್ಕೊಂಡು ಪಾಪನ ಅವಳಿಗೆ ಎಲ್ಲ ಬಡ ಇದೆ ನೋಡ್ತಾನೆ ಹಂಗೆ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ ಫ್ರೆಂಡ್ಸ್, ಮತ್ತೆ ಸಿಗುವ. ಬಾಯ್.